ಇದೇ ನಲಿಕಲಿ ಎಜುಕೇಷನ್ ಎಕ್ಸ್ಪರ್ಟ್ಸ್ಗಳೇ ತಂದಿದ್ದು, ಅವ್ರ ಸಜೆಷನ್ ಮೂಲಕನೇ ತಂದಿದ್ದು. ಇವಾಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದು ಇರಲ್ಲ ಅಂತ ಬಂದಿದೆ. ಎಕ್ಸ್ಪರ್ಟ್ಸ್ ಅಂದರೆ ಸ್ವಯಂ ಘೋಷಿತ ಶಿಕ್ಷಣ ತಜ್ಞರು ನಮ್ಮ ದುರಂತ ಈ ರಾಜ್ಯದ್ದು. ಯಾಕೆಂದರೆ ಅವ್ರು ಯಾರು ಪಾಠ ಮಾಡ್ತಾ ಇಲ್ಲ, ಅವರು ಶಿಕ್ಷಣದ ಸಂಸ್ಥೆಗಳ್ನ ಇಟ್ಕೊಂಡಿಲ್ಲ, ಅವ್ರು ಟೀಚರ್ ಆಗಿಲ್ಲ, ಯಾವುದೋ ಕ್ಷೇತ್ರದಲ್ಲಿರೋರೆಲ್ಲ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ. ಯಾರು ಗ್ರಾಸ್ ರೂಟ್ ಲೆವೆಲಲ್ಲಿ ಆ ಶಿಕ್ಷಕರಿಗೆ ಕೇಳಬೇಕು. ಅದಕ್ಕೆ ಒಂದು ಅನಿವಾರ್ಯತೆ ಇತ್ತು. ಶಿಕ್ಷಕರ ಕೊರತೆ ಅಥವಾ ತರಗತಿಗಳ ಕೊರತೆ, ಈ ಕೊಠಡಿಗಳ ಕೊರತೆ, ಇದನ್ನೆಲ್ಲ ನಿಭಾಯಿಸೋದಕ್ಕೆ ಒಂದು ಕಡೆ ಎಲ್ಲ ಸ್ಟ್ಯಾಂಡರ್ಡ್ ಅಂದರೆ 5 ವರ್ಷ 6 ವರ್ಷ 7 ವರ್ಷ 8 ವರ್ಷದವ್ರನ್ನು ಕೂರಿಸ್ಕೊಂಡು ಒಂದು ಮುಟ್ಟಿ ನೋಡಿ ಅನುಭವಿಸಿ ಕಲಿಯುವಂಥ ಒಂದು ಪದ್ಧತಿ. ಆದರೂ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅವೆಲ್ಲ 1-to-1 ಕೋಆರ್ಡಿನೇಟೆಡ್ ಲರ್ನಿಂಗ್ ಅಂತೀವಿ. ಮೆದುಳಲ್ಲಿ ಕಾರ್ಟೆಕ್ಸ್ ಏರಿಯಾ ಅಂತ ಬರುತ್ತೆ. ಕಾರ್ಟೆಕ್ಸ್ ಏರಿಯಾ ಸ್ಟಿಮ್ಯುಲೇಟ್ ಆದಷ್ಟು ಮಗುವಿನ ಸಾಮರ್ಥ್ಯ ಹೆಚ್ಚುತ್ತೆ. ಈ ಕಾರ್ಟೆಕ್ಸಿಗೆ ಒತ್ತನ್ನು ಕೊಡ್ತಕ್ಕಂಥ ಅಂಶ ನಲಿಕಲಿ ಇತ್ತು. ಆದರೆ ಅದನ್ನು ಎಲ್ಲೋ ಒಂದು ಕಡೆ ತಪ್ಪಾಗೋಯ್ತು. 70-80 ಕೋಟಿ ರೂಪಾಯಿ ಅದರ ಮೇಲೆ ಸುರಿದು ಅದು ಯಾರ ಕೈಗೆ ಸೇರ್ತಾ ಇತ್ತೋ, ಯಾರ ಜೋಬಿಗೆ ಸೇರ್ತಾ ಇತ್ತೋ ಗೊತ್ತಿಲ್ಲ, ಮಕ್ಕಳಿಗೆ ಮಾತ್ರ ಅನ್ಯಾಯ ಆಯಿತು. ಇವತ್ತು ನಾನು ನಿಜವಾಗ್ಲೂ ಕೂಡ ದೇವರು ನಿಜವಾಗ್ಲೂ ಒಂದು ಭಕ್ತಿ ಭಾವನೆ ಅನ್ನುವಂಥದ್ದು ಈ ಜಗತ್ತಲ್ಲಿದ್ದರೆ, ಈ ಸರ್ಕಾರದಲ್ಲಿ ಈ ಅಧಿಕಾರಿಗಳು ಏನು ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಒಂದು ಕಡಿವಾಣ ಆಗ್ತಾ ಇದ್ದಾರಲ್ಲ, ಅವರಿಗೆ ಒಳ್ಳೆಯದಾಗಲಿ.